ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಗೃಹ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಆರೋಪ ನಿರಾಧಾರ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ಅದರಲ್ಲೂ ಸ್ವಪಕ್ಷದಲ್ಲೇ ಆಗ್ತಾ ಇದೆ ಫೋನ್ ಟ್ಯಾಪಿಂಗ್ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಗೃಹ ಸಚಿವರು. ಸಚಿವರಿಂದ ಶಾಸಕರ ಫೋನ್ ಕರೆ ಕದ್ದಾಲಿಕೆ ಆಗ್ತಾ ಇದೆ. ಸಿಎಂ ಆಗಬೇಕು ಅಂತ ಅಂದುಕೊಂಡವರಿಂದ ಗುಪ್ತಚಾರಿಕೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಗೃಹ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ವಿಪಕ್ಷಗಳ ಆರೋಪ ಶುದ್ಧ ಸುಳ್ಳು ಅಂದಿದ್ದಾರೆ. ಫೋನ್ ಟ್ಯಾಪಿಂಗ್ ಆರೋಪ ನಿರಾಧಾರ ಅಂದಿದ್ದಾರೆ ಪರಮೇಶ್ವರ್. ಗೂಢಚಾರಿಕೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆಂದು ಹೇಳಿದ್ಯಾರು? ಆ ರೀತಿಯ ಯಾವುದೇ ಬೆಳವಣಿಗೆ ನಡೆದಿಲ್ಲ ಅಂದಿದ್ದಾರೆ. ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅನ್ನೋ ಪ್ರತ್ಯೇಕವಾಗಿ ಇರುವಂಥದ್ದಿದೆ. ಅದರ ಮೂಲಕ ಸಿಎಂಗೆ ಮಾಹಿತಿ ಸಹಜವಾಗಿ ಹೋಗುತ್ತೆ. ಡಿಕೆ ಬೆಂಬಲಿಗರ ಮೇಲೆ ನಿಗಾ ಇಡುವುದಕ್ಕೆ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಂತಹ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಲ್ಲಿ ಅವರು ಮಾತಾಡ್ತಾ ಇದ್ರು. ಸಿಎಂ ಸಿದ್ದು ಸರ್ಕಾರದಿಂದ ಅನಧಿಕೃತ ತಂಡವನ್ನು ರಚನೆ ಮಾಡಲಾಗಿದ್ದು ಎಸ್ಪಿಗೆ ತಂಡದ ನೇತೃತ್ವ ನೀಡಲಾಗಿದೆ ಅಂತ ವಿಪಕ್ಷ ನಾಯಕ ಮಾಡಿದ್ದಂಥ ಆರೋಪ ಏನಿದೆ, ಈ ಆರೋಪಕ್ಕೆ ಫೋನ್ ಟ್ಯಾಪಿಂಗ್ ಆರೋಪ ನಿರಾಧಾರ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಅಂತಹ ಬೆಳವಣಿಗೆಗಳೇ ನಡೆದಿಲ್ಲ ಅನ್ನೋದು ಗೃಹ ಸಚಿವರ ಮಾತು. ಡಿಕೆಶಿ ಬಣದ ಶಾಸಕರ ಮೇಲೆ ಸಿಎಂ ನಿಗಾ ವಹಿಸಿದ್ದಾರೆ ಅನ್ನುವಂಥ ಆರೋಪಕ್ಕೆ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ನಡೆಸೋದು ನಾವು, ನಮಗೆ ಹೆಚ್ಚಿನ ಮಾಹಿತಿ ಇರುತ್ತೆ, ಆದ್ರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಶುದ್ಧ ಸುಳ್ಳು ಅಂದಿದ್ದಾರೆ ಪರಮೇಶ್ವರ್. ಇದು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರ ಈ ಒಂದು ಹೇಳಿಕೆ, ವಿರೋಧ ಪಕ್ಷದ ನಾಯಕರ ಹೇಳಿಕೆಯನ್ನು ಅವರು ಅಲ್ಲಗಳಿತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಅವರ ಬಣದ ಶಾಸಕರುಗಳ ಫೋನನ್ನು ಕದ್ದಾಲಿಕೆ ಮಾಡುವಂತಹ ಅಥವಾ ಅವರ ಕಡೆಯ ಶಾಸಕರ ಫೋನ್ಗಳನ್ನು ಟ್ಯಾಪ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ, ಹೀಗಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅದರಲ್ಲೂ ಆರ್ ಅಶೋಕ್ ಅವರ ಈ ಒಂದು ಹೇಳಿಕೆ ಏನಿತ್ತು, ಇದಕ್ಕೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸುವುದಕ್ಕೆ ಸಿದ್ದರಾಮಯ್ಯ ಅವರು ಎಸ್ಪಿ ನೇತೃತ್ವದಲ್ಲಿ ಅನಧಿಕೃತ ತಂಡವನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು, ಬಹಳ ಗಂಭೀರವಾದ ಆರೋಪವನ್ನು ಮಾಡಿದರು. ಇದು ಫೋನ್ ಕದ್ದಾಲಿಕೆ ವಿಚಾರ ಭಾರೀ ಸದ್ದು ಮಾಡಿತ್ತು. ಅವರ ಒಂದು ಸ್ಟೇಟ್ಮೆಂಟ್ ಪರಸ್ಪರ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಮತ್ತೆ ಫೋನ್ ಕದ್ದಾಲಿಕೆಯ ಪ್ರಕರಣಗಳು ಮರುಕಳಿಸ್ತಾ ಇದೆಯಾ ರಾಜ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಗೊತ್ತಿರುವಂತಹ ವಿಚಾರ, ಸಿಎಂ ಅಧಿಕೃತವಾಗಿ ಯಾರು ಮಾಹಿತಿಗಳನ್ನ ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂತ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನಮಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನೂ ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ತೇನೆ. ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು ಇಲ್ಲಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿದ್ದು ಬ್ಲಾಸ್ಟ್ ಆಯಿತು, ಕಷ್ಟದಲ್ಲಿದ್ವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಮೇಲೆ ಕರ್ಕೊಂಡು ಬಂದರು ಅಂತ ಅವ್ರು ಮಾತಾಡಿದ್ರು. ಹಾಗೆ ಬೇರೆ ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ದುಬೈನಲ್ಲಿ ರೊನಾಲ್ಡ್ ಕೊಲಾಸು ಅಂತ ನಮ್ಮ ರಾಜ್ಯದವರು ಇದ್ದಾರೆ. ಅವರು ಭಾಳ ಜನರಿಗೆ ಫೋನ್ ನಂಬರ್ಗಳು ಕೊಟ್ಟು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಏನಾದರೂ ನಿಮಗೆ ಸಹಾಯದ ಅಗತ್ಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ
ನಾನು ಕೂಡ ಅವರಿಗೆ ಪ್ರಯತ್ನ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಫೋನ್ಗಳು ಸಿಗೋದು ಭಾಳ ಕಷ್ಟ ಆಗಿದೆ. ಯಾಕೆಂದರೆ ಅಲ್ಲಿ ಭೋಜೇಗೌಡ ಜೊತೆ ಮಾತಾಡಿದ್ರೆ ಆತಂಕ ಕನ್ನಡಿಗ ಭಾರತೀಯ ಸಮಾಜದವರು ಭೇಟಿ ಬಂದಿದೆ, ಅದೇನಾದ್ರು ಮಾಹಿತಿ ಇಲ್ಲ, ಅಧಿಕೃತವಾಗಿ ಯಾರೂ ಮಾಹಿತಿಗಳನ್ನು ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂಥ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನೂ ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತ ಹೇಳಿ ಪರಮೇಶ್ವರ್ ಅವರ ಈ ಒಂದು ಹೇಳಿಕೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಪ್ರತ್ಯೇಕವಾಗಿದೆ. ಆದರೆ ಫೋನ್ ಟ್ಯಾಪಿಂಗ್ ಆರೋಪ ನಿರಾಧಾರ, ಅದೊಂದು ಶುದ್ಧ ಸುಳ್ಳು, ಸುಳ್ಳಿನ ಕಂತೆ ಅನ್ನೋದು ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ಈ ಮೂಲಕ ಫೋನ್ ಟ್ಯಾಪಿಂಗ್ ಅಂದರೆ ಫೋನ್ ಕದ್ದಾಲಿಕೆ ಮಾಡಲಾಗಿದೆ, DK ಬೆಂಬಲಿಗರ ಒಂದು ಫೋನನ್ನು ಕದ್ದಾಲಿಸುವಂಥ ಒಂದು ಪ್ರಯತ್ನಗಳು ಸಿದ್ದರಾಮಯ್ಯನವರ ಕಡೆಯಿಂದ ಆಗಿದೆ, CM ಸಿದ್ದರಾಮಯ್ಯನವರ ಕಡೆಯಿಂದ ಅನ್ನುವಂಥ ಒಂದಷ್ಟು ವಿರೋಧ ಪಕ್ಷದ ನಾಯಕರ ಆರೋಪಗಳಿಗೆ ತಿರುಗೇಟ್ ಕೊಟ್ಟಿರುವಂಥ ಗೃಹ ಸಚಿವರು ವಿಪಕ್ಷಗಳ ಆರೋಪ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಯಾಕಂದರೆ ಇತ್ತೀಚೆಗಷ್ಟೇ DK ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಮಾಗಡಿಯ ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವು ನಾಯಕರು ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದೆಡೆ ಸೇರಿದ್ದು, ಈ ವೇಳೆ ಡಿನ್ನರ್ ಪಾರ್ಟಿಗೆ ಅಂತ ಸೇರಿದ್ದಂಥ ಒಂದು ವಿಚಾರ ಏನಿದೆ, ಇದೆಲ್ಲವನ್ನು ನೋಡಿದಾಗ ಯಾರ್ಯಾರು ಸೇರ್ತಾರೆ, ಏನೇನು ಮಾತಾಡ್ತಾರೆ, ಇದೆಲ್ಲದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾಡಿದ್ದಂಥ ಒಂದು ಆರೋಪಕ್ಕೆ ತಿರುಗೇಟನ್ನು ಪರಮೇಶ್ವರ್ ಕೊಟ್ಟಿರುವಂಥದ್ದು. ಇದೆಲ್ಲವೂ ಶುದ್ಧ ಸುಳ್ಳು ಅನ್ನೋದು ಪರಮೇಶ್ವರ್ ಅವರ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.